ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಏತರ್ ಗಾಡಿ 20,000 ಕಿಲೋಮೀಟ್ರ್ ಓಡಿದೆ. ಇದ್ರ ರಿವ್ಯೂ ಬಗ್ಗೆ ಹೇಳ್ತೀನಿ, ಹೇಗಿದೆ ಗಾಡಿ, ಹೇಗೆ ತೊಗೋಬೇಕಾ ಏನು ಅಂತ, ಏನೇನು ಇದರಲ್ಲಿ ಪಾಸಿಟಿವ್ ಏನು ನೆಗೆಟಿವ್ ಏನು, ಇದರಲ್ಲಿ ಈಗ ನಾನು ಏತರ್ ತೊಗೊಂಡ್ಮೇಲೆ 20,000 ಕಿಲೋಮೀಟ್ರ್ ಓಡಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡೋಣ. ಬನ್ನಿ ಹೋಗ್ತಾ ಮಾತಾಡೋಣ. ಫಸ್ಟ್ ಆಫ್ ಆಲ್ ನಾನು ಗಾಡಿ ತೊಗೊಂಡಿರೋದು ಏತರ್ 450X 3rd ಜನರೇಷನ್. ಇದರ ರೇಂಜ್ ಬಂದು ಕಂಪ್ನಿಯವ್ರು ಹೇಳಿರೋದು 110 ಕಿಲೋಮೀಟ್ರು. 20,000 ಕಿಲೋಮೀಟ್ರ್ ಓಡಿದೆ. ಇವಾಗಲೂ ಅಷ್ಟೇ ಬರ್ತಾ ಇದೆಯಾ ಅಂದರೆ 110 ಬರೋಲ್ಲ ತೊಗೊಂಡೋಗ್ಲಿಂದನೂ. ಅವರೇಜ್ ನಾನು ಒಂದು 50 ಕಿಲೋಮೀಟ್ರ್ ರೇಂಜಲ್ಲಿ ಹೋದರೆ 90ರಿಂದ 100 ಕಿಲೋಮೀಟ್ರನ್ನ ಮೈಲೇಜ್ನ ತೆಗಿಬೋದು. ಇನ್ನು ನೆಗೆಟಿವ್ಸ್ ವಿಚಾರಕ್ಕೆ ಬಂದರೆ ನನಗೆ ಅಷ್ಟೊಂದು ಮೇಜರ್ ನೆಗೆಟಿವ್ ಅಂತ ಏನು ಅನಿಸಿಲ್ಲ. ಏನಾಗುತ್ತೆ, ದೊಡ್ಡ ಗಾಡಿ ಓಡಿಸಿರೋರಿಗೆ ಚಿಕ್ಕ ಗಾಡಿ ಅಂದರೆ ವೀಲ್ ಸೈಜ್ ಎಲ್ಲ ತುಂಬ ಚಿಕ್ಕದಿರುತ್ತಲ್ಲ, ಈ ಥರ ಗುಂಡಿಗಳಲ್ಲೆಲ್ಲ ಓಡ್ಸೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸಸ್ಪೆನ್ಷನ್ ವೈಸ್ ಎಲ್ಲ ತುಂಬ ಸ್ಟಿಫ್ ಆಗಿದೆ, ಅಂದರೆ ಹೆವಿನೇ ಕೊಟ್ಟಿದ್ದಾನೆ. ಬಟ್ ಏನಂದರೆ ಅದೇ, ಈಗ ದೊಡ್ಡ ಗಾಡಿ ಇವನ್ ನನ್ನ ಹತ್ರ ಈಗ ಆಲ್ರೆಡಿ ಪಲ್ಸರ್ 150 ಇದೆ, ಅದು ನೋಡಿಸಿ ಇದು ನೋಡ್ಸೋದಕ್ಕೂ ಏನಂತ ಮೇಜರ್ ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ಏನಂದರೆ ಈ ಸಣ್ಣ ಪುಟ್ಟ ಗುಂಡಿಗಳು ಅಬ್ಸರ್ವೇಷನ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಸೆಕೆಂಡ್ ಥಿಂಗ್ ಬಂದರೆ ಬೆಲ್ಟ್ ನಾಯ್ಸು. ಆ ಬೆಲ್ಟ್ ಸೌಂಡ್ ಒಂದು ಏತರಲ್ಲಿ ಕಾಮನ್ ಆಗಿದೆ, ಅದೇನೋ ಮಾಡೋಕ್ಕಾಗಲ್ಲ. ಹೊಸ ಗಾಡಿನಲ್ಲಿ ಏನು ಬರಲ್ಲ. ಒಂದು 5,000 ಕಿಲೋಮೀಟ್ರ್ ಹೊಡೆದ್ಮೇಲೆ ಈಗ ನಿಮ್ಗೆ ಕೇಳಿಸ್ತೀನಿ ನೋಡಿ. ಈ ಥರ ಸ್ವಲ್ಪ ನಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೊಂದು ಮೇನ್ ಡಿಸ್ಟರ್ಬೆನ್ಸು. ಅದು ಬಿಟ್ಟರೆ ಬೇರೆ ನೆಗೆಟಿವ್ ನನಗೆ ಏನಂತ ಅನಿಸಿಲ್ಲ. ಬಟ್ ಇನ್ನೊಂದೇನೆಂದರೆ ಸ್ವಲ್ಪ ಚಾರ್ಜಿಂಗ್ ಟೈಮು 5 ಅವರ್ ತೊಗೊಳ್ತೆ ಫುಲ್ 100% ಚಾರ್ಜ್ ಮಾಡೋಕ್ಕೆ. ಬಟ್ ಯೂಶಲಿ ನಾನು 100% ಚಾರ್ಜ್ ಮಾಡಲ್ಲ. 100% ಚಾರ್ಜ್ ಮಾಡಬಾರ್ದು. ಒಂದು 80% ಚಾರ್ಜ್ ಮಾಡಬೇಕು. ಮತ್ತು ಬಿಲೋ 20% ಒಳಗಡೆ ಬ್ಯಾಟ್ರಿನ ಚಾರ್ಜ್ ಡೌನ್ ಆಗೋಕ್ಕೆ ಬಿಡಬಾರ್ದು. ಮೇನ್ಲಿ ಬ್ಯಾಟ್ರಿ ಲೈಫ್ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಅವಾಗಲಿಂದ ಗಾಡಿ ತೊಗೊಂಡೋಗಿಂದ ಅದನ್ನೇ ಮೇಂಟೈನ್ ಮಾಡಿದ್ದೀನಿ. ಅಂದರೆ ಸಮ್ಟೈಮ್ಸ್ 100% ಮಾಡ್ತಾ ಇರ್ತೀನಿ. ಕೆಲವೊಂದ್ಸಲ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ದೂರ ಹೋಗಿರ್ತೀವಿ, ಇಲ್ಲಾಂದರೆ ಕರೆಂಟ್ ಇರಲ್ಲ, ಅಂಥ ಟೈಮಲ್ಲಿ ಚಾರ್ಜ್ ಸ್ವಲ್ಪ ಕಡಿಮೆ ಆದ್ರೂ ಓಡಿಸ್ಕೊಂಡು ಬಂದಿರಲೇಬೇಕು. ಯಾವಾಗಲೂ 100% ಆಕ್ಯುರೇಸಿ ಮೇಂಟೈನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಹಂಗಾಗಿ ನಂದು ಇದುವರೆಗೂ ನೋಡಿ 20,000 ಕಿಲೋಮೀಟ್ರ್ ಓಡಿಸಿದ್ರು ಅದೇ ಮೇಂಟೆನೆನ್ಸಲ್ಲಿ ಗಾಡಿ ಮೇಂಟೈನ್ ಆಗಿದೆ ನೋಡಿ. ಈ ಥರ ಗುಂಡಿಗಳಲ್ಲಿ ಎಕ್ಸ್ಪೆಷಲಿ ಸ್ವಲ್ಪ ಹಿಂಸೆ ಅಂದರೆ ಅದೇ ನಿಧಾನ ಹೋಗಬೇಕು ಅಷ್ಟೇ. ಅದು ಬಿಟ್ಟರೆ ಏನು ತೊಂದರೆ ಏನಿಲ್ಲ. ನೆಗೆಟಿವ್ ನನಗೆ ಅನಿಸಿರೋದು ಎರಡೇನೆ. ಅದು ಬಿಟ್ಟರೆ ಬೇರೆ ಏನು ಇದುವರೆಗೂ ನನಗೆ ಇದರಲ್ಲಿ ಏತರಲ್ಲಿ ಮೇಜರಾಗಿ ಅಷ್ಟು ಕಂಪ್ಲೇಂಟ್ ಇದೆ, ಇಷ್ಟು ಕಂಪ್ಲೇಂಟ್ ಇದೆ ಅಂತ ಏನು ಅನಿಸಿಲ್ಲ. ಕೆಲವೊಂದು ಸಾಫ್ಟ್ವೇರ್ ಇಶ್ಯೂಸ್ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಅದು ವಿತ್ ಪ್ರೂಫ್ ಸಮೇತನೇ ಇದೆ ನನ್ನ ಹತ್ರ ಏನೇನು ಇಶ್ಯೂಸ್ ಬಂದಿದೆ ಅಂತೇಳಿ. ಬಟ್ ಗಾಡಿ ಯಾವತ್ತೂ ಕೈ ಕೊಟ್ಟಿಲ್ಲ ಇದುವರೆಗೂ ನನಗೆ. 20,000 ಕಿಲೋಮೀಟರ್ನಲ್ಲಿ ಇದುವರೆಗೂ ಒಂದು ಪಂಚರ್ ಒಂದು ದಿನ ಆಗಿಲ್ಲ. ಇನ್ನು ನೆಗೆಟಿವ್ ಅಲ್ಲಿ ಇನ್ನೊಂದು ಬರೋದು ಅಂದರೆ ಗಾಡಿದಲ್ಲ, ಸರ್ವಿಸ್ ಚೆನ್ನಾಗಿದೆ. ಬಟ್ ಏನಂದ್ರೆ ಸ್ವಲ್ಪ ಎಕ್ಸ್ಪೆನ್ಸ್ ಅನ್ಸುತ್ತೆ. ಈ ಎಲೆಕ್ಟ್ರಿಕ್ ಗಾಡಿಗೆಲ್ಲ 700-800 ರೂಪಾಯಿ ತಗೋತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮುಂಚೆ ಎಲ್ಲ 600, 500, 550 ಎಲ್ಲ ಇತ್ತು. ಇವಾಗ ಆಲ್ರೆಡಿ 800ವರೆಗೂ ಹೋಗಿದ್ದಾರೆ ಸರ್ವಿಸು. ನಾನು ಮತ್ತೆ ರೆಗ್ಯುಲರ್ ಸರ್ವಿಸ್ ಏನು ಮಾಡಿಸಲ್ಲ. 5,000 ಒಂದು ಸರ್ವಿಸ್ ಮಾಡಿಸಿ ಅಂತ ಹೇಳ್ತಾರೆ. ನಾನು 20,000 ಕಿಲೋಮೀಟ್ರಲ್ಲಿ ಇದುವರೆಗೂ 3 ಸರ್ವಿಸ್ ಮಾಡಿಸಿರೋದು. ನನಗೆ ಯಾವುದೇ ಥರದ ಕಂಪ್ಲೇಂಟ್ಸ್ ಏನು ಬಂದಿಲ್ಲ. ನನಗೇನಾದರೂ ಸಣ್ಣ ಪುಟ್ಟ ಚೇಂಜಸ್ ಅನ್ಸಿದ್ರೆ ಮಾತ್ರ ನಾನು ಸರ್ವಿಸಿಗೆ ಬಿಡ್ತೀನಿ. ನನಗೆ ಅವ್ರು ಯೂಶಲಿ 5,000 ಒಂದು ಸರ್ವಿಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಕಂಪ್ನಿಯವರು. ನಾನೇನದನ್ನು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಿಲ್ಲ. ಪಾಸಿಟಿವ್ ವಿಚಾರಕ್ಕೆ ಬಂದರೆ ಒಂದಾ ಎರಡ, ಮೇನ್ಲಿ ನೀವು ಒಂದು 150, 125cc ಗಾಡಿ ಓಡಿಸಿರೋರ್ಗಾದ್ರೆ 7 ಮಾಡಿಸಿದ ಗಾಡಿಗಳು. ಆ ಗಾಡಿ ಸ್ಪೀಡೇ ಬೇರೆ, ಒಳ್ಳೆ ಹೈವೇನಲ್ಲಿ ಒಳ್ಳೆ ಥ್ರಿಲ್ ಕೊಡುತ್ತೆ ನಿಮಗೆ. ಇಂಥ ರೋಡ್ಗಳಿಗೆ ಮಾತ್ರ 7 ಮಾಡಿಸಿದ ಗಾಡಿ ಮಾತ್ರ ಓಡ್ಸಕ್ಕೆ ಹಂಗೆ ಖುಷಿ ಆಗುತ್ತೆ ನಿಮಗೆ, ಸ್ಪೀಡೇ ಗೊತ್ತಾಗಲ್ಲ. ಎಕ್ಸ್ಪೆಷಲಿ ಹೇಳ್ಬೇಕು ಅಂದರೆ ಏತರ್ ಫೇಮಸ್ ಬಂದೆ ನಿಮಗೆ ಆ ಪಿಕಪ್ಪು ಟಾರ್ಕು. ಆ ಟಾರ್ಕ್ ಬಗ್ಗೆ ಮಾತಾಡಂಗೆ ಇಲ್ಲ. ಇನ್ನು ಸೆಕೆಂಡ್ ಥಿಂಗ್ ಬಂದು ಇದು ಗಾಡಿ ಹ್ಯಾಂಡ್ಲಿಂಗ್ ಕಂಫರ್ಟು, ಆ ಕಾನ್ಫಿಡೆನ್ಸೇ ಬೇರೆ. ಯೂಶಲಿ ಸ್ಕೂಟರ್ಗಳಲ್ಲಿ ಹ್ಯಾಂಡ್ಲಿಂಗ್ ಅಷ್ಟು ಕಂಫರ್ಟ್ ಬರಲ್ಲ ನಿಮ್ಗೆ, ಏನೋ ಒಂಥರ ಬೈದಲ್ಲೇ ಓಡಿಸ್ಬೇಕು. ಈ ಗಾಡಿ ಓಡಿಸ್ತಾ ಇದ್ರೆ ನೀವು ಒಂಥರ ಈ ಬೈಕ್ ಓಡಿಸ್ದಂಗೆ ಆಗುತ್ತೆ.
ಇನ್ನು ಥರ್ಡ್ ಪಾಯಿಂಟ್ ಬಂದು ಬ್ರೇಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಅಂದರೆ ಡಬಲ್ ಡಿಸ್ಕ್ ಎರಡೂ, ABS ಏನಿಲ್ಲ, ಎರಡು ಡಬಲ್ ಡಿಸ್ಕ್ ಬರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಡಬಲ್ ಡಿಸ್ಕ್ ಬರುತ್ತೆ, ತುಂಬ ಚೆನ್ನಾಗಿದೆ. ಇನ್ನು ರೈಡಿಂಗ್ ಪೊಸಿಷನ್ ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾನೆ. ನಿಮಗೆ ಬ್ಯಾಕ್ ಪೇನ್ ಬರೋದು ಆ ಥರ ಏನು ಅನ್ಸಲ್ಲ, ಆರಾಮಾಗಿ ಕಂಫರ್ಟಾಗಿ ಹೋಗ್ಬೋದು. ಕೆಲವೊಂದು ಇವಿಗಳಲ್ಲಿ ನೀವು ಡಬಲ್ ಇಲ್ಲ ತ್ರಿಬಲ್ಸ್ ಕುತ್ಕೊಂಡ್ರೆ ಗಾಡಿ ಎಳೆಯಲ್ಲ ಅಂತ ಕೇಳಿದ್ದೀನಿ. ಬಟ್ ನಾವು ಡಬಲ್ಸ್ ಯೂಶಲಿ ಓಡಾಡ್ತಾ ಇರ್ತೀವಿ, ಮತ್ತು ತ್ರಿಬಲ್ಸ್ ಒನ್ ಟೈಮ್ ಚೆಕ್ ಮಾಡಿದ್ದೀನಿ, ಅದೇ ಪವರ್ನ ಕ್ಯಾರಿ ಮಾಡಿದೆ. ಯಾವತ್ತೂ ನನಗೆ ಪವರ್ ಡ್ರಾಪ್ ಆಗಿದೆ ಇದೇನಪ್ಪ ಎಳೆಯಲ್ಲ ಅಂತ ಅನ್ಸಲ್ಲ. ಬಟ್ 20% ಒಳಗಡೆ ಬಂದರೆ ಎಲ್ಲ ವೆಹಿಕಲ್ಗಳಲ್ಲೂ ಏನಾಗುತ್ತೆ, ಪವರ್ ಆಟೋಮೆಟಿಕಲಿ ಡೌನ್ ಆಗುತ್ತೆ. ಯಾಕಂದರೆ ರೇಂಜ್ ಜಾಸ್ತಿ ಕೊಡಲೇಬೇಕು, ಇಲ್ಲಾಂದರೆ ರೇಂಜ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಪವರ್ ಆಟೋಮೆಟಿಕಲಿ ರಿಡ್ಯೂಸ್ ಆಗುತ್ತೆ. ಮತ್ತು ಸಸ್ಪೆನ್ಷನ್ ವಿಚಾರಕ್ಕೆ ಬಂದರೆ ಅಷ್ಟೇ, ಸಸ್ಪೆನ್ಷನ್ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾನೆ. ನಿಮಗೆ ಒಳ್ಳೆ ಆ್ಯಕ್ಷನ್ ಮಾಡುತ್ತೆ. ಕೆಲವೊಂದರಲ್ಲಿ ಆ್ಯಕ್ಷನ್ನೇ ಮಾಡಲ್ಲ ಕೆಲವೊಂದು ಗಾಡಿಗಳಲ್ಲಿ. ನೋಡಿ ನೀಟಾಗಿ ಹೋಗ್ತಾ ಇರೋದು. ದೊಡ್ಡ ಗಾಡಿ ಥರನೇ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು, ಅದೇನಿಲ್ಲ. ಇನ್ನು ಸೇವಿಂಗ್ಸ್ ವಿಚಾರಕ್ಕೆ ಬಂದರೆ ಎಷ್ಟು ಉಳಿಸಿದ್ದೀನಪ್ಪ ಅಂದರೆ, ನನ್ನ ಹತ್ರ ಈಗ ಆಲ್ರೆಡಿ 150 ಪಲ್ಸರ್ ಇರೋದ್ರಿಂದ ಅದು 1 ಕಿಲೋಮೀಟ್ರಿಗೆ 2.25 ರೂಪೀಸ್ ಬೀಳ್ತಾ ಇತ್ತು. ಓಕೆನಾ? ಈಗ 20,000 ಕಿಲೋಮೀಟರ್ ಓಡಿದೆ ನನ್ನ ಗಾಡಿ ಅಂದರೆ ಅದು ಹೆಚ್ಚು ಕಡಿಮೆ 40,000 ರೂಪಾಯಿ, 42,000 ರೂಪಾಯಿ ಹತ್ರ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು. ಈ 42,000 ರೂಪಾಯಿ ಉಳಿದಿದೆ. ನನಗೆ ಒಂದು ಫುಲ್ ಚಾರ್ಜ್ ಮಾಡ್ತೀನಿ ಅಂದರೆ 10 ರಿಂದ 15 ರೂಪಾಯಿ ಒಳಗಡೆ ಚಾರ್ಜ್ ಬರುತ್ತೆ. ಏನು ಅಮ್ಮಮ್ಮ ಅಂದರೆ ಇಲ್ಲಿವರೆಗೂ ನಾನು 20,000 ಕಿಲೋಮೀಟರ್ ಓಡಿಸೋಕ್ಕೆ ಎಲೆಕ್ಟ್ರಿಕ್ ಕರೆಂಟ್ ಬಿಲ್ಲು ಅಂದರೆ ಒಂದು 5,000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ 5,000 ರೂಪಾಯಿ ಪೇ ಮಾಡಿರ್ಬೋದು ಅಷ್ಟೇ. ಹಂಗಾದ್ರೆ ಗಾಡಿ ತೊಗೊಳಕ್ಕೆ ರೆಕಮೆಂಡ್ ಮಾಡ್ತೀರಾ ಅಂದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ, ತಲೆ ಕೆಡಿಸ್ಕೋಬೇಡಿ. ಬಟ್ ಎಲ್ರಿಗೂ ಅಂತ ಹೇಳಲ್ಲ, ನಾನು ಡೈಲಿ ಎಷ್ಟು ಯೂಸ್ ಮಾಡ್ತೀರಾ ನೀವು. ಯೂಶಲಿ ನಾನು 50 ರಿಂದ 60 ಕಿಲೋಮೀಟ್ರ್ ಓಡಾಡ್ತೀನಿ, ನನಗೆ ಸಾಕು. ಈಗ ನಾನು ರೆಗ್ಯುಲರ್ ಆಗಿ 100 ಕಿಲೋಮೀಟ್ರು 105 ಕಿಲೋಮೀಟ್ರ್ ಓಡಾಡ್ತೀನಿ. ಹೋಗಲೇಬೇಡಿ, ಪೆಟ್ರೋಲ್ ಗಾಡಿನೇ ಓದಾಡಿ ನೀವು. EV ಎಲ್ಲ ನಿಮಗೊಂದು 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ರೇಂಜು ಅಷ್ಟೇ, ಅದಕ್ಕಿಂತ ಜಾಸ್ತಿ ಎಲ್ಲ ರೇಂಜ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸಾಕು, ನನಗೆ 80% ಚಾರ್ಜ್ ಮಾಡಿಕೊಂಡು ನಾನು ಊರಿಗೆ ಹೋಗಿ ಬಂದ್ರೂ ಡೈಲಿ ನನಗೆ ಇನ್ನೂ 20% ಚಾರ್ಜ್ ಇರುತ್ತೆ, ಸಾಕು. ಅಷ್ಟಿದ್ರು ಅಂಥವ್ರಿಗೆ ಒಂದು 50 ರಿಂದ 60 ಕಿಲೋಮೀಟ್ರ್ ಓಡೋರಿಗೆ ಮಾತ್ರ ನಾನು ರೆಫರ್ ಮಾಡ್ತೀನಿ, ಎಲ್ರಿಗೂ ರೆಫರ್ ಮಾಡಲ್ಲ. ಬೇರೆ ಯಾವುದೇ ಥರದ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ನೀವು ಈ ಥರ ಇಟ್ಟಿರೋರಿಗೆ ಶೇರ್ ಮಾಡಿ, ಇಲ್ಲ ಈ ಥರ ತೊಗೋಬೇಕು ಅನ್ನೋರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.